ಆತ್ಮೀಯರೇ, ಜಗತ್ತಿನಲ್ಲಿ ನಾಲ್ಕನೇ ಅತಿ ದೊಡ್ಡ ಧರ್ಮ ಯಾವುದು ಅಂತ ಗೊತ್ತಾ? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಹೂದಿ, ಬೌದ್ಧ, ಜೈನ ಸೇರಿದಂತೆ ಜಗತ್ತಿನಾದ್ಯಂತ ಇರುವ 300 ಧರ್ಮಗಳಲ್ಲಿ ನಾಲ್ಕನೇ ಅತಿ ದೊಡ್ಡ ಧರ್ಮ ಯಾವುದು? ಆದ್ರೆ ಇದ್ಯಾವುದು ಅಲ್ಲ. ಅದನ್ನ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗೋದಂತೂ ಸತ್ಯ. ಪ್ರಾಚೀನ ಕಾಲದಲ್ಲಿ ಹಲವಾರು ಧರ್ಮಗಳಿದ್ದು, ಆದ್ರೆ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳ ಉದಯದ ನಂತರ ಅನೇಕ ಧರ್ಮಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತವೆ. ಇನ್ನು ಉಳಿದಿರುವ ಹಲವು ಧರ್ಮಗಳು ಕೂಡ ಇಂದು ಅಳಿವಿನಂಚಿಗೆ ಬಂದು ನಿಂತಿವೆ. ಆದರೂ ಜಗತ್ತಿನಾದ್ಯಂತ ಇಂದು 300ಕ್ಕಿಂತ ಹೆಚ್ಚು ಧರ್ಮಗಳಿವೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಕ್ರಿಶ್ಚಿಯನ್, ಮುಸ್ಲಿಂ ಮತ್ತು ಹಿಂದೂ ಧರ್ಮಗಳು ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಜನಪ್ರಿಯ ಧರ್ಮಗಳಾಗಿವೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಅಂದ್ರೆ 31.6% ಜನ ಅನುಸರಿಸುವುದು ಕ್ರಿಶ್ಚಿಯನ್ ಧರ್ಮವನ್ನ. ಎರಡನೇ ಸ್ಥಾನದಲ್ಲಿ ಬರುವುದು ಮುಸ್ಲಿಂ ಸಮುದಾಯ. ಜಗತ್ತಿನ ಜನಸಂಖ್ಯೆಯಲ್ಲಿ 25.8% ಮುಸ್ಲಿಂ ಸಮುದಾಯದ ಜನ ಇದ್ದಾರೆ. ಮೂರನೇ ಸ್ಥಾನದಲ್ಲಿರುವುದು ಹಿಂದೂ ಧರ್ಮ. ಜಗತ್ತಿನಾದ್ಯಂತ 15.1% ಹಿಂದೂ ಸಮುದಾಯದ ಜನರಿದ್ದಾರೆ. ಆದ್ರೆ ಈಗ ಬಂದಿರುವ ದೊಡ್ಡ ಪ್ರಶ್ನೆ ಅಂದ್ರೆ ನಾಲ್ಕನೇ ಅತಿ ದೊಡ್ಡ ಧರ್ಮ ಯಾವುದು? ಜೈನ ಧರ್ಮನ, ಬೌದ್ಧ ಧರ್ಮನ, ಸಿಖ್ ಧರ್ಮವ ಅಥವಾ ಯಹೂದಿ ಧರ್ಮವ? ಇದಾವುದು ಅಲ್ಲ. ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 14.4% ಜನ ಯಾವುದೇ ಧರ್ಮವನ್ನು ನಂಬದವರಿದ್ದಾರೆ. ಅಂದ್ರೆ ಅವರು ನಾಸ್ತಿಕರು. ಇವರನ್ನೇ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಧರ್ಮ ಅಂತ ಪರಿಗಣಿಸಲಾಗ್ತದೆ. ನಾಸ್ತಿಕ ಎಂದರೆ ದೇವರು ಮತ್ತು ಧರ್ಮದಲ್ಲಿ ನಂಬಿಕೆ ಇಲ್ಲದವನು ಎಂದರ್ಥ. ಇನ್ನುಳಿದಂತೆ 6.6% ಜನಸಂಖ್ಯೆಯೊಂದಿಗೆ ಬೌದ್ಧ ಧರ್ಮ 5ನೇ ಸ್ಥಾನದಲ್ಲಿದ್ದರೆ ಯಹೂದಿಗಳು ನಂತರದ ಸ್ಥಾನದಲ್ಲಿದ್ದಾರೆ. ಇತ್ತೀಚೆಗೆ ನೆದರ್ಲ್ಯಾಂಡ್, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಬ್ರಿಟನ್, ಆಸ್ಟ್ರೇಲಿಯಾ, ಕೆನಡಾ ಮತ್ತು ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಜನ ತಮ್ಮ ಮೂಲ ಧರ್ಮವನ್ನ ತೊರೆದು ತಮ್ಮನ್ನು ನಾಸ್ತಿಕ ಎಂದು ಗುರುತಿಸಿಕೊಳ್ತಾ ಇದ್ದಾರೆ. ಇದೇ ಇವತ್ತು ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಧರ್ಮವಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ನಮಸ್ಕಾರ.